ಮಾಡಿದಂತಹ ಒಬ್ಬ ಅತ್ಯದ್ಭುತ ನಿರ್ದೇಶಕರು ನೀವು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪ್ರಯೋಗಗಳ ಮೂಲಕ ನಮ್ಮ ಮುಂದೆ ಪ್ರತಿ ಬಾರಿ ಕೂಡ ಬರ್ತಾ ಇರ್ತೀರಾ. ಈಗ ನೋಡಿದ್ರೆ ನೀವು ಡೈರೆಕ್ಷನ್ ಮಾಡಬಹುದು ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಶೋಧದಲ್ಲಿ ನಮ್ಗೊಂದು ಪತ್ತೆದಾರಿ ಕೆಲಸ ಕೊಟ್ಬಿಟ್ರಿ. ರೋಹಿತ್ ಆಗಿ ಹೆಂಡತಿ ಏನು ಕತೆ ಏನು ಗೊತ್ತಾಗ್ತಿಲ್ಲ ನಮ್ಗೆ. ಹಾಗಾಗಿ ಪವನ್ ಸರ್ ಇದೀಗ ಶೋಧದಲ್ಲಿ ಮೇನ್ ಲೀಡ್ ಜೊತೆಗೆ ಸ್ಕ್ರಿಪ್ಟ್ ಡಾಕ್ಟರ್ ಆಗಿರೋದ್ರಿಂದಾಗಿ ಶೋಧ ಬಗ್ಗೆ ನಿಮ್ಮ ಮಾತು. ನಮಸ್ಕಾರ ಎಲ್ರಿಗೂ. ನನ್ನ ಪಕ್ಕದಲ್ಲಿ ಕೂತಿರೋದು ನನ್ನ ಹೆಂಡತಿ ಅಲ್ಲ ಅನ್ನೋದ್ರಿಂದ ಶುರು ಇದು ತುಂಬಾ ಸಾಕಷ್ಟು ನನ್ನ ಯೋಚನೆಗಳೇನಿತ್ತು ಅದನ್ನ ಆಲ್ರೆಡಿ ದೀಪಕ್ ಇಂದ ಹಿಡಿದು ಪ್ರದೀಪ್ ಅವರು, ಕಾರ್ತಿಕ್ ಎಲ್ಲರೂ ಹಂಚ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕ್ವಿಕ್ ಆಗಿ ರಿಪೀಟ್ ಮಾಡದೆ ಹೇಳಬೇಕು ಅಂದ್ರೆ, ಎಸ್, ನಾನು ಐ ಥಿಂಕ್ 2018 ಎಂಡ್ ಅಲ್ಲಿ ನಾನು ಮೊದಲನೇ ಸೀರೀಸ್ ಅಂತ ಡೈರೆಕ್ಟ್ ಮಾಡಿದ್ದು, ಹಿಂದಿನಲ್ಲಿ ಮಾಡಿದ್ದೆ ಆಗ. ಸೊ ಅವಾಗಿಂದನೂ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಷಯ ಹತ್ರ ಏನಾದ್ರು ಡಿಸ್ಕಷನ್ಗೆ ಹೋದ್ರೆ, ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಇನ್ ಅವರ್ ಬಿಸ್ನೆಸ್ ಪ್ಲಾನ್, ಅದೇ ತರಾನೇ ಒಂದು ರಿಜೆಕ್ಷನ್ ತರಾನೇ ಆಗ್ತಿತ್ತು. ಯಾಕಂದ್ರೆ ಏನೇ ಇದ್ರು ನಾವು ಬರೆದಾಗ ನಮ್ಮ ಯೋಚನೆಗಳು, ನಮಗ್ ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು. ಸೊ ಈಗ ನಾನು ಹಿಂದಿಲ್ ಮಾಡಿದೀನಿ, ತೆಲುಗುಲ್ ಮಾಡಿದೀನಿ. ಅಲ್ಲಿ ಮಾಡಿದಾಗ ಎಲ್ಲಾನು ಏನೋ ಒಂಥರ ಔಟ್ಸೈಡರ್ ಫೀಲೇ ಇರುತ್ತೆ. ಅದು ಬೇರೆ ಅಸಿಸ್ಟೆಂಟ್ಸ್ ಹೆಲ್ಪ್ ತಗೊಂಡು ಆ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಂಡು ಮಾಡೋದು. ಸೊ ಯಾವುದೇ ನೆಟ್ವರ್ಕ್ ಇದ್ರು ಐ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡಬಹುದಾಯ್ತು ಅಂತ, ಅಲ್ಲಿ ನೋ ಅಂತಾನೆ ಬರ್ತಿತ್ತು. ಆಮೇಲೆ ಈ ವರ್ಷದ ಬಿಗಿನಿಂಗ್ ಅಲ್ಲಿ 2025 ಸ್ಟಾರ್ಟಿಂಗ್ ಅಲ್ಲಿ ರಾಘವೇಂದ್ರ ಅವ್ರು ಒಂದ್ಸತಿ ಮಾತಾಡಿದ್ದೆ. ಅದಾಗಿದ ತಕ್ಷಣ ದೆನ್ ದಿಸ್ ರಿಯಲಿ ಕಾಟ್ ಅಪ್. ZEE5 ಅಲ್ಲಿ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ. ಆವಾಗ ನನಗೆ ಇನ್ನು ಶೋಧ ಬಗ್ಗೆ ಏನು ಗೊತ್ತಿರಲಿಲ್ಲ, ಬಟ್ ಐ ವಾಸ್ ವೆರಿ ಹ್ಯಾಪಿ. ಓಕೆ, ಏನೋ ಶುರು ಆಗ್ತಿದೆ, ನಾನು ಮೇ ಬಿ ಐ ಆಲ್ಸೋ ಸೆಂಡ್ ಸಮಥಿಂಗ್, ಏನಾದ್ರು ಆಗ್ಬೋದು ಅಂತ. ಅಷ್ಟೊತ್ತಿಗೆ ಆಗ್ಲೇ ಪ್ರದೀಪ್ ಅವ್ರು ಹೇಳ್ದಂಗೆ ಕಾಲ್ ಬಂತು. ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡ್ಬಿಟ್ಟಿದ್ದೆ ಅಷ್ಟೊತ್ತಿಗೆ. ಸೊ ಆಮೇಲೆ ಆಕ್ಟ್ ಮಾಡ್ತೀಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಜಾಸ್ತಿ ಜನ ಬರಲ್ಲ ನನಗೆ ಬಂದು ಆಕ್ಟ್ ಮಾಡ್ತೀರಾ ಅಂತ ಕೇಳ್ಕೊಂಡು. ಸೊ ಯಾರಾದ್ರೂ ಫ್ರೆಂಡ್ಸೇ ಬರ್ತಾರೆ. ಸೊ ಆಮೇಲೆ ಇದನ್ನ ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ, ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡೈರೆಕ್ಟರ್ ರೈಟರ್ ಸೈಡ್ ಅಲ್ಲಿ ಮೈ ಫೇವ್ರೇಟ್ ಹಸ್ ಬಿನ್ ಮೈ ಆಕ್ಟರ್ ಸೈಡ್. ನಾನು ನಾಟಕಗಳು ಶುರು ಮಾಡಿದಾಗಿಂದನೂ I've always enjoyed acting. So ಈ ಹಾಫ್ ಅ ಪೇಜ್ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ವೆರಿ ಶ್ಯೂರ್ ಇದರಲ್ಲಿ ತುಂಬಾ ಆಟ ಆಡ್ಬೋದು ನಾನು. ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಪರ್ಫಾರ್ಮಿಂಗ್ ದಿಸ್ ರೋಹಿತ್ ಕ್ಯಾರೆಕ್ಟರ್ ಅಂತ. ಸೊ ಅಂಡ್ ಎಲ್ಲರೂ ಇದೇನಾಗಿದೆ, ಎಲ್ಲರದು ಕಾಮನ್ ವಿಷನ್ ಇದ್ದಿದ್ದೇನೆ, ಸೀರೀಸ್ ಇಲ್ಲಿ ಆಗ್ತಾ ಇದೆ ಕನ್ನಡದಲ್ಲಿ ಅಂದ್ರೆ ಯಾವ ತರ ನಾವು ಸಪೋರ್ಟ್ ಮಾಡಿ ಇದನ್ನ ತಂದು ನಿಲ್ಲಿಸ್ಬೋದು, ಸೊ ದಟ್ ಒಂದು ಹಿಟ್ ಆದ್ರೆ ಇನ್ನೊಂದು 10 ಆಗತ್ತೆ ಅಂತ. ಅಂದ್ರೆ ನೀವು ಝೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಅವರು ಬೇರೆಯವ್ರ ತರ ಕೈ ತೊಳ್ಕೋಬಹುದು, ನಡೀತಾ ಇಲ್ಲ ನಾವು ದುಡ್ಡು ಹಾಕಲ್ಲ ಅಂತ. ಬಟ್ ದೇ ಹ್ಯಾವ್ ಟೇಕನ್ ದ ಬ್ರೇವ್ ಸ್ಟೆಪ್ ಟು ಡೂ ದಿಸ್. ಸೊ ಐ ಥಿಂಕ್ ಕ್ರಿಯೇಟರ್ಸ್ ಆಗಿ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಂಡ್ ರಿಯಲಿ ಶೋ ಅವರ್ ಸಪೋರ್ಟ್. ಅಂತದ್ರಲ್ಲಿ ಒಂದು KRG ಅಂದ್ರೆ ಕಾರ್ತಿಕ್ ಹೇಳಿದ ತಕ್ಷಣ, ಸೊ ಇಟ್ಸ್ ಆಲ್ಸೋ ಲಾಟ್ ಆಫ್ ನಮ್ಮಲ್ಲಿರುವಂತ ಒಂದು ಅವ್ರು ನನಗೆ ದ್ವಿತ್ವ ಮಾಡೋದಕ್ಕೆ, ಧೂಮ ಮಾಡೋದಕ್ಕೆ ಕಾರ್ತಿಕ್ ವಾಸ್ ವೆರಿ ಇನ್ಸ್ಟ್ರೂಮೆಂಟಲ್. ಸೊ ಓಕೆ, ಕಾರ್ತಿಕ್ ಮಾಡ್ತಿದ್ದಾರೆ ಅಂದ್ರೆ ಆಲ್ವೇಸ್ ಫೆಲ್ ಲೈಕ್ ನಾನು ಇನ್ನೂ ಒಂದು ವಾಪಸ್ ಅವ್ರಿಗೆ ಮಾಡ್ಕೊಡ್ಬೇಕು. ಸುನಿಲ್ ಅವ್ರು ಹೇಳ್ದಂಗೆ ಲೂಸಿಯಾ ಟೈಮಲ್ಲಿ ಕಂಪ್ಲೀಟ್ ಕ್ಯಾಮ್ರಾನ ಕ್ಲೀನ್ ಆಗಿಟ್ಟು ಹೆಗ್ಲು ಮೇಲೆ ಹಾಕೊಂಡು ಓಡಾಡ್ಕೊಂಡು ನಾವು ಹೋಗ್ತಿದ್ದ ಶೂಟಿಂಗ್ ಅಲ್ಲಿ ದಿನಕ್ಕೆ ಬರೀ 2 ಇಡ್ಲಿ ತಿನ್ಕೊಂಡು ಹೆಲ್ಪ್ ಮಾಡಿದ್ರು. ಸೊ ಇಟ್ ವಾಸ್ ಲೈಕ್ ಸುನಿಲ್ ಮಾಡ್ತಿದ್ದಾರೆ ಅಂದ್ರೆ ಓಕೆ, ದೆನ್ ಇಟ್ಸ್ ಮೈ ಡ್ಯೂಟಿ ಟು ಕಮ್ ಬ್ಯಾಕ್ ಅಂಡ್ ಗಿವ್ ಸಮಥಿಂಗ್ ಬ್ಯಾಕ್. ಅಂಡ್ ಆಮೇಲೆ ಕೊನೆಯದಾಗಿ ಸಿರಿ ಮತ್ತೆ ಅನುಷಾ ಇದಾರೆ ಅಂದಾಗ ಪಕ್ಕ ಒಪ್ಕೊಂಡ್ಬಿಟ್ಟೆ ನಾನು ಮಾಡಿದೆ. ಅರುಣ್ ಅವ್ರದ್ದು ನಂದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ನಾನು ಅರುಣ್ ಅವರು ನನ್ನ ಮೊದಲನೇ ಸಿನಿಮಾ. ನಾನಿದು ಯಾಕೆ ನನಗೆ ತುಂಬಾ ಸ್ಪೆಷಲ್ ಅಂದ್ರೆ, ಒಂದ್ ನಟಂಗೆ ಎಷ್ಟು ವರ್ಷ ಆಗತ್ತೆ ಬಟ್ ಸ್ಟಿಲ್ ಕನೆಕ್ಷನ್ಸ್ ಅಂಡ್ ರಿಲೇಶನ್ಶಿಪ್ ಸೇಮ್ ಇರುತ್ತೆ ಅಂತ. ನಾನು ಇಂತಿನ ಪ್ರೀತಿಯಲ್ಲಿ ವಾಸನೆ ಬಾಬು ಅನ್ನೋ ನನ್ನ ಮೊದಲನೇ ಕನ್ನಡ ಸಿನಿಮಾಲಿ ನಾನು ಆಕ್ಟ್ ಮಾಡಿದಂತ ವರ್ಕ್. ಅದರಲ್ಲಿ ನಾನು ಅರುಣ್ ಅವರು ದಿನಾಗ್ಲೂ ಜೊತೆಗೆ ಶೂಟಿಂಗ್ ಹೋಗ್ತಾ ಇದ್ವಿ ಬೆಳಿಗ್ಗೆ. ಆಗ ನಾನು ಇನ್ನೂ ಫಸ್ಟ್ ಟೈಮರ್. ಆಗ ಅರುಣ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ಸ್ವಲ್ಪ ಲೂಸ್ ಅವರು, ಏನೇನೋ ಮಾಡ್ತಿರ್ತಾರೆ ಹಿಂಗೆ ಅಂತ ಸೆಟ್ ಅಲ್ಲಿ ಮಾತಾಡ್ತಿದ್ರು ಅವ್ರ ಬಗ್ಗೆ. ಈಗ ಇಷ್ಟು ವರ್ಷ ಆದ್ಮೇಲೆ 2025 ಅಲ್ಲೂ ನಾವು ಸೆಟ್ಗೆ ಇಬ್ರು ಒಂದೇ ಗಾಡಿಲಿ ಹೋಗ್ತಾ ಇದ್ವಿ, ಅದೇ ತರ ಮಾತುಗಳು ಎಲ್ಲ. ಸೊ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಡೂ ಇಟ್. ಅಂಡ್ ಐ ಥಿಂಕ್ ಆಸ್ ಅನ್ ಆಕ್ಟರ್, ನೋಡೋಣ ಪ್ರಶ್ನೆಗಳಿದ್ರೆ ಆಗ ಹೇಳ್ತೀನಿ, ಬಟ್ ನನಗೆ ಮೇನ್ ಆಗಿ ದಿಸ್ ಶುಡ್ ವರ್ಕ್. ಯಾಕಂದ್ರೆ ತುಂಬಾ ಜನ ಡೈರೆಕ್ಟರ್ಸ್, ರೈಟರ್ಸ್ ಎಲ್ಲರೂ ಇದ್ದಾರೆ. ಆಮೇಲೆ ಎಷ್ಟೋ ಸತಿ ಅದಷ್ಟು ಸಿನಿಮಾಗಳಾಗಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾದ ಅದರದ್ದೇ ಆದ ಒಂದು ಫಾರ್ಮ್ಯಾಟ್ ಇದೆ, ಬಿಸ್ನೆಸ್ ಫಾರ್ಮ್ಯಾಟ್ ಇದೆ, 2 hour 3 hour ಫಾರ್ಮ್ಯಾಟ್ ಇದೆ, ಹೀರೋ ಫಾರ್ಮ್ಯಾಟ್ ಇದೆ. ಬಟ್ ಸೀರೀಸ್ ಅಲ್ಲಿ ಅದನ್ನ ಅಷ್ಟನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬಹುದು, ತುಂಬಾ ಹೊಸ ಕಥೆಗಳನ್ನ ಹೇಳ್ಬೋದು. ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ ಟು ಬಿ ಅ ಸಕ್ಸಸ್, ಸೊ ದಟ್ ತುಂಬಾ ಜನ ಡೈರೆಕ್ಟರ್ಸ್ ಅಂಡ್ ರೈಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಲಿ ಅಂತ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ZEE5 ಫಾರ್ ಬ್ರಿಂಗಿಂಗ್ ಅಸ್ ಆಲ್ ಟುಗೆದರ್. ಥ್ಯಾಂಕ್ ಯು.